ಯಾದಗಿರಿಯಲ್ಲಿ ರಕ್ಕಸ ಕೃತ್ಯ ಗೋವುಗಳ ಮಾರಣ ಹೋಮ 56 ಗೋವುಗಳನ್ನು ಕೊಂದ ರಕ್ಕಸರ ಅಟ್ಟಹಾಸ ಗುರುಸಣಗಿ ಗ್ರಾಮದ ಬೆಟ್ಟದ ನಿರ್ಜನ ಪ್ರದೇಶದಲ್ಲಿ ಕೃತ್ಯವೆಸಗಲಾಗಿದೆ. ಗೋವು ಮಾಂಸ ಹಾಗೂ ಗೋವುಗಳ ರುಂಡ ಸ್ಥಳದಲ್ಲಿ ಪತ್ತೆಯಾಗಿದೆ. ಗೋಮಾಂಸ ದಂಧೆಕೋರರಿಂದ ಗೋವುಗಳ ಹರಣ ನಡೆದಿರುವಂತಹದ್ದು. ವಡಗೇರ ಪೊಲೀಸರ ದಾಳಿ, ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮೂರು ಗೋವುಗಳ ರಕ್ಷಣೆ, ಅಪಾರ ಗೋಮಾಂಸ ಜಪ್ತಿಯಾಗಿದೆ. ಗೋ ವಧೆಗೆ ಬಜರಂಗ ದಳ ಕಾರ್ಯಕರ್ತರ ಆಕ್ರೋಶವೂ ಕೂಡ ವ್ಯಕ್ತವಾಗಿರುವಂತಹದ್ದು. ಗೋ ಹಂತಕರ ವಿರುದ್ಧ ಕ್ರಮಕ್ಕೂ ಕೂಡ ಆಗ್ರಹ ವ್ಯಕ್ತವಾಗಿದೆ. ಸೊ ಇಲ್ಲಿ ಗೋವುಗಳನ್ನು ಅತ್ಯಂತ ಅಮಾನವೀಯವಾಗಿ ಕತ್ತರಿಸಿ ಅದರ ರುಂಡವನ್ನು ಬೇರ್ಪಡಿಸಿ ಗೋ ದಂಧೆಕೋರರು ಈ ಕೃತ್ಯವನ್ನು ಎಸಗಿರಬಹುದು ಎನ್ನುವಂತಹ ಆರೋಪವೂ ಕೂಡ ಕೇಳಿ ಬಂದಿದೆ. ಇನ್ನು ಗೋ ವಧೆ ಮಾಡೋದು ಅಪರಾಧನ ಅಥವಾ ಪರವಾನಿಗೆ ಪಡೆದು ಮಾಡಬಹುದಾ, ಈ ತರಹದ್ದು ಸಾಕಷ್ಟು ನಿಯಮ ರೀತಿ ರಿವಾಜುಗಳಿದೆ. ಅದನ್ನು ಮೀರಿಕೊಂಡು ಗೋವಧೆ ಮಾಡುವಂತಹದ್ದು, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಕೈಯಲ್ಲಿ ಇಟ್ಕೊಂಡು ಮಾಡುವಂತಹ ವ್ಯಾಪಾರವೂ ಕೂಡ ಬೇರೆ ಇದೆ. ಅದು ಕಾನೂನಾತ್ಮಕವಾಗಿರುತ್ತೆ. ಆದರೆ ಕಾನೂನು ಬಾಹಿರವಾಗಿ ಸಾಕಷ್ಟು ಪ್ರಮಾಣದ ಗೋವುಗಳನ್ನು ಸಂಗ್ರಹಿಸಿ ಇಟ್ಟು ಅದನ್ನು ವಧಿಸೋದು, ಅದು ಕೂಡ ಸರ್ಕಾರದ ಯಾವುದೇ ತರಹದ ಅನುಮತಿಯನ್ನು ಪಡೆಯದೆ ಈ ತರಹದ ದಂಧೆಯಲ್ಲಿ ಸಿಕ್ಕಿಕೊಂಡ್ರೆ ಅದು ಅಪರಾಧ ಅಂತ ಪರಿಗಣಿಸಿಕೊಳ್ಳಲಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.